ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿಚಾರ ಎಲ್ಲಿ ತನಕ ಬಂತು? ಅದೇ ವಿಚಾರಕ್ಕೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಸಣ್ಣ ಬದಲಾವಣೆ ಇದು. ಹಿಂದಿನ ವಿವಾದಿತ ನಿಯಮಗಳನ್ನ ತೆಗೆದುಹಾಕಿ ಕೊಂಚ ಬದಲಾವಣೆಗೆ ಈಗ ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ. ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಈಗ ಮೋದಿ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಏನದು ಹಾಗಾದ್ರೆ? ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಆಗಬಾರದು, ಡಿಸಿ ಅವರ ಆದೇಶವನ್ನು ಕೂಡ ನೀವು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರಬೇಕು ಎನ್ನುವಂತಹ ಮನವಿಯನ್ನ ಈಗ ಮಿತ್ರ ಪಕ್ಷಗಳು ಮಾಡಿಕೊಂಡಿವೆ. ಈ ಮಿತ್ರರಿಗಾಗಿ ಸಣ್ಣ ಬದಲಾವಣೆಗೆ ಈಗ ಕೇಂದ್ರ ಕೂಡ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಕ್ಫ್ ಬೋರ್ಡ್ ಮಸೂದೆ ಕೂಡ ಮಂಡನೆ ಆಗ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಅಂತೂ ಇಂತೂ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿಚಾರ ಎಲ್ಲಿ ತನಕ ಬಂತು? ಅದೇ ವಿಚಾರಕ್ಕೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಸಣ್ಣ ಬದಲಾವಣೆ ಇದು. ಹಿಂದಿನ ವಿವಾದಿತ ನಿಯಮಗಳನ್ನ ತೆಗೆದುಹಾಕಿ ಕೊಂಚ ಬದಲಾವಣೆಗೆ ಈಗ ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ. ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಈಗ ಮೋದಿ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಏನದು ಹಾಗಾದ್ರೆ? ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಆಗಬಾರದು, ಡಿಸಿ ಅವರ ಆದೇಶವನ್ನು ಕೂಡ ನೀವು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರಬೇಕು ಎನ್ನುವಂತಹ ಮನವಿಯನ್ನ ಈಗ ಮಿತ್ರ ಪಕ್ಷಗಳು ಮಾಡಿಕೊಂಡಿವೆ. ಈ ಮಿತ್ರರಿಗಾಗಿ ಸಣ್ಣ ಬದಲಾವಣೆಗೆ ಈಗ ಕೇಂದ್ರ ಕೂಡ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಕ್ಫ್ ಬೋರ್ಡ್ ಮಸೂದೆ ಕೂಡ ಮಂಡನೆ ಆಗ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಅಂತೂ ಇಂತೂ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿಚಾರ ಎಲ್ಲಿ ತನಕ ಬಂತು? ಅದೇ ವಿಚಾರಕ್ಕೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಸಣ್ಣ ಬದಲಾವಣೆ ಇದು. ಹಿಂದಿನ ವಿವಾದಿತ ನಿಯಮಗಳನ್ನ ತೆಗೆದುಹಾಕಿ ಕೊಂಚ ಬದಲಾವಣೆಗೆ ಈಗ ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ. ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಈಗ ಮೋದಿ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಏನದು ಹಾಗಾದ್ರೆ? ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಆಗಬಾರದು, ಡಿಸಿ ಅವರ ಆದೇಶವನ್ನು ಕೂಡ ನೀವು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರಬೇಕು ಎನ್ನುವಂತಹ ಮನವಿಯನ್ನ ಈಗ ಮಿತ್ರ ಪಕ್ಷಗಳು ಮಾಡಿಕೊಂಡಿವೆ. ಈ ಮಿತ್ರರಿಗಾಗಿ ಸಣ್ಣ ಬದಲಾವಣೆಗೆ ಈಗ ಕೇಂದ್ರ ಕೂಡ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಕ್ಫ್ ಬೋರ್ಡ್ ಮಸೂದೆ ಕೂಡ ಮಂಡನೆ ಆಗ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಅಂತೂ ಇಂತೂ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿಚಾರ ಎಲ್ಲಿ ತನಕ ಬಂತು? ಅದೇ ವಿಚಾರಕ್ಕೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಸಣ್ಣ ಬದಲಾವಣೆ ಇದು. ಹಿಂದಿನ ವಿವಾದಿತ ನಿಯಮಗಳನ್ನ ತೆಗೆದುಹಾಕಿ ಕೊಂಚ ಬದಲಾವಣೆಗೆ ಈಗ ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ. ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಈಗ ಮೋದಿ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಏನದು ಹಾಗಾದ್ರೆ? ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಆಗಬಾರದು, ಡಿಸಿ ಅವರ ಆದೇಶವನ್ನು ಕೂಡ ನೀವು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರಬೇಕು ಎನ್ನುವಂತಹ ಮನವಿಯನ್ನ ಈಗ ಮಿತ್ರ ಪಕ್ಷಗಳು ಮಾಡಿಕೊಂಡಿವೆ. ಈ ಮಿತ್ರರಿಗಾಗಿ ಸಣ್ಣ ಬದಲಾವಣೆಗೆ ಈಗ ಕೇಂದ್ರ ಕೂಡ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಕ್ಫ್ ಬೋರ್ಡ್ ಮಸೂದೆ ಕೂಡ ಮಂಡನೆ ಆಗ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿಚಾರ ಎಲ್ಲಿ ತನಕ ಬಂತು? ಅದೇ ವಿಚಾರಕ್ಕೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಸಣ್ಣ ಬದಲಾವಣೆ ಇದು. ಹಿಂದಿನ ವಿವಾದಿತ ನಿಯಮಗಳನ್ನ ತೆಗೆದುಹಾಕಿ ಕೊಂಚ ಬದಲಾವಣೆಗೆ ಈಗ ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ. ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಈಗ ಮೋದಿ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಏನದು ಹಾಗಾದ್ರೆ? ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಆಗಬಾರದು,
ಡಿಸಿ ಅವರ ಆದೇಶವನ್ನು ಕೂಡ ನೀವು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರಬೇಕು ಎನ್ನುವಂತಹ ಮನವಿಯನ್ನ ಈಗ ಮಿತ್ರ ಪಕ್ಷಗಳು ಮಾಡಿಕೊಂಡಿವೆ. ಈ ಮಿತ್ರರಿಗಾಗಿ ಸಣ್ಣ ಬದಲಾವಣೆಗೆ ಈಗ ಕೇಂದ್ರ ಕೂಡ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಕ್ಫ್ ಬೋರ್ಡ್ ಮಸೂದೆ ಕೂಡ ಮಂಡನೆ ಆಗ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಅಂತೂ ಇಂತೂ ಗುಜರಾತ್ನ ಬನಸ್ಕಾಂತ ಬಳಿ ಅಗ್ನಿ ಅವಘಡ, ಮೃತರ ಸಂಖ್ಯೆ 18ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಯುನೆಸ್ ನರಿಯಾಟ ಬೆನ್ನಲ್ಲೇ ಬಿಗ್ ಅಪ್ಡೇಟ್. ಚೀನಾ ಭಾರತ ಸಂಬಂಧಕ್ಕೆ 75 ವರ್ಷ, ಡ್ರ್ಯಾಗನ್ ಆನೆಯಂತೆ ಕೆಲಸ ಮಾಡುವ ಮಾತು. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿಚಾರ ಎಲ್ಲಿ ತನಕ ಬಂತು? ಅದೇ ವಿಚಾರಕ್ಕೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಸಣ್ಣ ಬದಲಾವಣೆ ಇದು. ಹಿಂದಿನ ವಿವಾದಿತ ನಿಯಮಗಳನ್ನ ತೆಗೆದುಹಾಕಿ ಕೊಂಚ ಬದಲಾವಣೆಗೆ ಈಗ ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ. ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಈಗ ಮೋದಿ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಏನದು ಹಾಗಾದ್ರೆ? ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಆಗಬಾರದು, ಡಿಸಿ ಅವರ ಆದೇಶವನ್ನು ಕೂಡ ನೀವು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರಬೇಕು ಎನ್ನುವಂತಹ ಮನವಿಯನ್ನ ಈಗ ಮಿತ್ರ ಪಕ್ಷಗಳು ಮಾಡಿಕೊಂಡಿವೆ. ಈ ಮಿತ್ರರಿಗಾಗಿ ಸಣ್ಣ ಬದಲಾವಣೆಗೆ ಈಗ ಕೇಂದ್ರ ಕೂಡ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಕ್ಫ್ ಬೋರ್ಡ್ ಮಸೂದೆ ಕೂಡ ಮಂಡನೆ ಆಗ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಅಂತೂ ಇಂತೂ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿಚಾರ ಎಲ್ಲಿ ತನಕ ಬಂತು? ಅದೇ ವಿಚಾರಕ್ಕೆ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಸಣ್ಣ ಬದಲಾವಣೆ ಇದು. ಹಿಂದಿನ ವಿವಾದಿತ ನಿಯಮಗಳನ್ನ ತೆಗೆದುಹಾಕಿ ಕೊಂಚ ಬದಲಾವಣೆಗೆ ಈಗ ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ. ಟಿಡಿಪಿ ಹಾಗೆ ಜೆಡಿಯು ಮನವಿಯನ್ನ ಈಗ ಮೋದಿ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಏನದು ಹಾಗಾದ್ರೆ? ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಆಗಬಾರದು, ಡಿಸಿ ಅವರ ಆದೇಶವನ್ನು ಕೂಡ ನೀವು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರಬೇಕು ಎನ್ನುವಂತಹ ಮನವಿಯನ್ನ ಈಗ ಮಿತ್ರ ಪಕ್ಷಗಳು ಮಾಡಿಕೊಂಡಿವೆ. ಈ ಮಿತ್ರರಿಗಾಗಿ ಸಣ್ಣ ಬದಲಾವಣೆಗೆ ಈಗ ಕೇಂದ್ರ ಕೂಡ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಕ್ಫ್ ಬೋರ್ಡ್ ಮಸೂದೆ ಕೂಡ ಮಂಡನೆ ಆಗ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಅಂತೂ ಇಂತೂ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ವಕ್ಫ್ ಬೋರ್ಡ್ ವಿಚಾರ.